ಅಪರಿಚಿತ ನಂಬರ್ನಿಂದ ಬಂದಿತ್ತು ಒಂದು ಕಾಲ್. ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ನಿಮ್ದು ಐ ಡಿ ನೋಡಿದೆ, ಅದ್ರಲ್ಲಿ ನಂಬರ್ ಇತ್ತು. ರಾತ್ರಿನೇ ಮಾಡೋಣ ಅನ್ಕೊಂಡೆ, ಅಮ್ಮ ಇದ್ರು ಅಂತ ಮಾತಾಡಕ್ಕಾಗ್ಲಿಲ್ಲ. ಅಮ್ಮ ನವ್ಯ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ಏನ್ ಮಾಡ್ತಿದ್ದೀರಾ? ಯಾವ ನವ್ಯ ಇದು? ನವ್ಯ, ನಾವಿರೋದು ಬೆಂಗಳೂರಲ್ಲಿ. ಹೌದಾ, ಏನು ಅಂತ ಇದ್ದೀರಾ? ಸೆಕೆಂಡ್ PU. ಸೆಕೆಂಡ್ PU. ಮಗು ತರ ಐತಲ್ಲಮ್ಮ ವಾಯ್ಸು, ಚಿಕ್ಕ ಮಗು ಅನ್ಕೊಂಡೆ ನಾನು. ಇಲ್ಲ, ಅದಕ್ಕೆ ಅಮ್ಮ ನಾನು ಇಬ್ಬರೇ ಇರೋದು ಬೆಂಗಳೂರಲ್ಲಿ. ಅಮ್ಮ 8 ಗಂಟೆಗೆ ಕೆಲ್ಸಕ್ಕೆ ಹೋಯ್ರು, ಅದಕ್ಕೆ ರಜಾ ಅಲ್ವಾ, ಅದಕ್ಕೆ ಮಾತಾಡ್ಬೇಕು ಅನ್ನಿಸ್ತು ಮಾಡ್ದೆ. ಏನ್ ಮಾಡ್ತಿದ್ದೀರಾ? ನಾನಾ ವರ್ಕಲ್ಲಿ ಇದ್ದೀನಮ್ಮ, ಕೆಲಸ ಮಾಡ್ತಾ ಇದ್ದೀನಿ. ಯಾರಾದ್ರೂ ಇದಾರೆ ಇವಾಗ? ಯಾರಾದ್ರು ಅಂದ್ರೆ? ಕೆಲ್ಸ ಮಾಡ್ತಿದ್ದೀನಿ ಅಂದ್ರಲ್ಲ, ಯಾರಾದ್ರೂ ಟಾಟಾ ಹಾಕ್ಸ್ಕೊತಿದಾರಾ ಅಂತ. ಟ್ಯಾಟೂದಲ್ಲಪ್ಪ, ಅಪಾಯಿಂಟ್ಮೆಂಟ್ಗಳು ಫಿಕ್ಸ್ ಮಾಡ್ಕೊತಾ ಇದ್ದೀನಿ, ಕಾಲ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಇದೇ ಕೆಲಸ ಇಲ್ವಾ? ಇವಾಗ ಯಾರಿದ್ದಾರೆ ಹೋಗ್ಲಿ? ಯಾರಿಲ್ಲ, ಒಬ್ಬನೇ ಇದ್ದೀನಿ. ನಾನ್ ಮಾತಾಡ್ಬೇಕು ಅನ್ಸ್ತು, ಅದಕ್ಕೆ ಮಾಡಿದ್ನಲ್ಲ. ಯಾರಿದ್ರು ಏನಾರು ಅನ್ಕೋತಾರೆ ಅಂತ. ಇಲ್ಲ ಇಲ್ಲ, ಹೇಳಿ. ನಾನ್ ನಿಮ್ ನೋಡ್ಬೇಕು ಇವಾಗ. ಈಗ್ಲಾ? ವಿಡಿಯೋ ಕಾಲ್ ಮಾಡ್ತೀನಿ, ನೀವು ಅಂದ್ರೆ ಇಲ್ಲಾಂದ್ರೆ ಮಾಡಕ್ ಹೋಗಲ್ಲ. ಆಯ್ತು, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿ. ಅಕ್ಕಪಕ್ಕ ಯಾರು ಇಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾಡಿ ನಿಮಗೇನೋ ತೋರಿಸುತ್ತೇನೆ ಎಂದಿತ್ತು ಆ ಧ್ವನಿ. ಯಾರಾದ್ರೂ ಇದಾರಾ? ನಾನು ಏನೋ ತೋರಿಸ್ತೀನಿ, ಆದ್ರೆ ನೀವೇನೋ ಅನ್ಕೋಬಾರ್ದು. ಏನ್ನ ಹೇಳಕ್ ನಾಚಿಕೆ ಅಂತ ಹೇಳ್ದೆ ತಾನೆ, ಬಟ್ ಏನೋ ಅನ್ಕೋಬಾರ್ದು. ಆ ಧ್ವನಿಯ ಮೇಲೆ ಸಂಶಯ ಬಂದು ಮೊಬೈಲ್ ನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡಿದ್ವಿ. ವಿಡಿಯೋ ಕಾಲ್ ನಲ್ಲಿ ಮುಖ ಚೆನ್ನಾಗಿ ಕಾಣಿಸ್ಲಿ ಅಂತ ಫಿಲ್ಟರ್ ಬೇರೆ ಹಾಕಿಕೊಂಡಿದ್ವಿ. ಹಲೋ, ಥ್ಯಾಂಕ್ಸ್ ಮಾಡಿದಕ್ಕೆ. ಏನು ಅನ್ಕೋಬಿಡಿ, ಭಯ ಅಲ್ವಾ, ಅದಕ್ಕೆ ಏನೋ ಅಂತಾರ. ಸುತ್ತಮುತ್ತ ತೋರಿಸಿ ಯಾರಿದ್ದಾರೆ ಅಂತ. ಹಂಗಲ್ಲ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಸುತ್ತ ತೋರಿಸಿ. ಸರಿ ಆಯ್ತು, ಕಾಲತ್ರ ಇಟ್ಕೊಳ್ಳಿ. ನಿಮ್ ಕಾಲತ್ರ ಯಾರಿದ್ದೀನಿ? ಫುಲ್ ಕಾಣತರ, ನಿಮ್ಮನ್ನ ನೋಡ್ಬೇಕು ಅಂತ ಕಾಲತ್ರ ಇಟ್ಕೊಳಕ್ ಹೇಳಿದ್ದು. ನಿಮ್ ಶರ್ಟ್ ಪ್ಯಾಂಟ್ ಕಾಣತಾರನ? ಫುಲ್ ಕಾಣತರ, ಶರ್ಟ್ ಪ್ಯಾಂಟ್ ಕಾಣತರ. ಶರ್ಟ್ ಪ್ಯಾಂಟ್ ಪ್ಯಾಂಟ್ ಕಾಣಲ್ಲ, ಫುಲ್ ಕಾಣತ್ರ ಇಟ್ಕೊಳ್ಳಿ. ಕೆಳಗಡೆ ಮಾತ್ರ ಶರ್ಟ್ ಪ್ಯಾಂಟ್ ಕಾಣತರ. ಶರ್ಟ್ ಪ್ಯಾಂಟ್ ಕಾಣತರ. ಎದ್ ನಿಂತ್ಕೊಳ್ಳಿ. ಸಂಗೋಸ್ಕರ ನಿಂತ್ಕೊಳ್ಳಿ, ಇಷ್ಟಪಟ್ಟು ಕೇಳಿದ್ದೀನಲ್ವಾ, ಎದ್ ನಿಂತ್ಕೊಳ್ಳಿ ಸಾಕು, ನಿಮ್ನ ನೋಡ್ತೀನಿ. ಥ್ಯಾಂಕ್ಸ್. ಯಾಕಷ್ಟು ಹೋಗ್ತಿದ್ದಾರೆ? ರೌಡಿ ತರ ನೋಡ್ತೀರಾ? ನಾರ್ಮಲ್ ಆಗಿ ಕಾಮ್ ಆಗಿ ನೋಡಿ, ಸೀರಿಯಸ್ ಮಾಡ್ಕೊಂಡು ಕೊಡ್ತೀರಾ? ಫ್ರೆಂಡ್ಸ್, ವಾಯ್ಸ್ ಅಲ್ಲೇ ಇದೆ. ಇದ್ಯಾವುದೋ ಸ್ಪ್ಯಾಮ್ ಕಾಲು. ಈ ಥರ ನೀವು ಕೂಡ ಯಾರು ಯಾಮಾರಬೇಡಿ. ಅದಕ್ಕೋಸ್ಕರನೇ ರೆಕಾರ್ಡ್ ಇಟ್ಕೊಂಡೆ, ಇಲ್ಲಾಂದರೆ ಇವ್ರು ಯಾವತ್ತಾದರೂ ನಮಗೆ ಯಾಮಾರಿಸ್ಬೋದು, ನಿಮಗೂ ಕೂಡ ಯಾಮಾರಿಸ್ಬೋದು. ಅದಕ್ಕೋಸ್ಕರ ನಾನು ಇದನ್ನು ಸ್ಕ್ರೀನ್ ರೆಕಾರ್ಡ್ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಟ್ರೂ ಕಾಲರಲ್ಲಿ ಇದು ಸ್ಪ್ಯಾಮ್ ಕಾಲ್ ಅಂತ ಬಂತು, ಹಾಗಾಗಿ ನಿಮಗೆ ತೋರಿಸ್ಬೇಕು ಅಂತ ಎಲ್ಲರೂ ಎಚ್ಚರಿಕೆಯಿಂದ ಹುಡುಗರು ಯುವಕರು ಎಲ್ಲ ಎಚ್ಚರಿಕೆಯಿಂದ ಇರಿ. ನೋಡಿ, ಈ ಒಂದು ಐ ಡಿಯಿಂದ ಬರುತ್ತೆ. ಅದಕ್ಕೋಸ್ಕರನೇ ನಾನು ರೆಕಾರ್ಡಲ್ಲಿ ಇಟ್ಕೊಂಡಿದ್ದೀನಿ.
ಈ ದರಿದ್ರ ಬೇವರ್ಸಿಗಳು ಈ ಥರ ಕೆಲಸಗಳು ಮಾಡ್ತಾರೆ. ಸೊ ಹಂಗಾಗಿ ಜನಕ್ಕೆ ತೋರಿಸ್ಬೇಕಾಗಿತ್ತು, ಅದಕ್ಕೆ ಸ್ಕ್ರೀನ್ ರೆಕಾರ್ಡ್ ಇಟ್ಕೊಂಡಿದ್ದೀನಿ. ಇನ್ನೂ ಏನೇನಾಗುತ್ತೆ ಅಂತ ನೋಡಿ ಇದನ್ನು ಪೂರ್ತಿ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿರ್ತೀನಿ, ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತ ಪ್ರತಿಭೆಗಳನ್ನ ಕಾಲೆಳೆಯಕ್ಕೆ ಅಂತ ಈ ತರ ಒಂದು ಮನಸ್ಥಿತಿ ಇರುವಂತವ್ರು ತಗೊಳ್ಳಾಕೋತಾರೆ. ಹೆಣ್ಣಿನ ಧ್ವನಿ ಕೇಳಿದ ತಕ್ಷಣ ಅದ್ರ ಹಿಂದೆ ಹೋಗುವಂತ ಮನಸ್ಥಿತಿ ನಿಮ್ಗಿದ್ರೆ ದಯವಿಟ್ಟು ಇವತ್ತೇ ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಯಾಮರ್ಸಂತವ್ರು ತುಂಬಾ ಜನ ಇರ್ತಾರೆ. ವಿಡಿಯೋ ಕಾಲ್ ಮಾಡ್ತೀವಿ ಅನ್ನೋ ನೆಪದಲ್ಲಿ ವಿಡಿಯೋ ಕಾಲ್ ಮಾಡಿ ಅವರ ಮುಖ ತೋರಿಸ್ತಲೇ ನಿಮ್ಮ ಮುಖನ ಮಾತ್ರ ರೆಕಾರ್ಡ್ ಮಾಡಿಕೊಂಡು ನಂತರ ಅದನ್ನ ನಿಮಗೆ ಕಳಿಸಿ 50,000 1 ಲಕ್ಷ ಡಿಮ್ಯಾಂಡ್ ಮಾಡುವಂತ ಕಚಡ ಮನಸ್ಥಿತಿಯ ಜನಗಳಿದ್ದಾರೆ. ದಯವಿಟ್ಟು ಅವರಿಂದ ನೀವು ದೂರ ಇರಿ. ಯಾವುದೇ ಹೆಣ್ಣಿನ ಧ್ವನಿಯಿಂದ ಕಾಲ್ ಬಂದ್ರು ಕೂಡ ನಿಮ್ಮ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ನೋಡ್ಕೊಂಡು ನಿಮ್ಮ ಕೆಲಸ ಏನಿದೆಯೋ ಅದನ್ನ ಮಾತ್ರ ಮಾಡಿ. ಇದನ್ನ ಒಂದು ಅವೇರ್ನೆಸ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಈ ವಿಡಿಯೋ ಮಾಡಿದೀನಿ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಮತ್ತೆ ಈ ತರ ಮಾಡೋದ್ರಿಂದ ದೂರ ಇರಿ. ಥ್ಯಾಂಕ್ ಯು ಸೋ ಮಚ್. ಇವೆಲ್ಲ ಸಂಗತಿಗಳನ್ನು ನೋಡಿದ ನಂತರ ನಮ್ಮ ಬಾಯಲ್ಲಿ ಬರುವ ಕೊನೆಯ ಮಾತು, ಬಟ್ಟೆತವ ಇನ್ಮೇಲಾದ್ರೂ ಕರೆಕ್ಟ್ ಆಗಿರ್ರಿ.